ನಮಸ್ಕಾರ ಎಲ್ಲರಿಗೂ. ಕನ್ನಡ ಸೆಲೆಬ್ರಿಟಿ ಆದ ಆದರ್ಶ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ರೀಸೆಂಟಾಗಿ ವಿಯೆಟ್ನಾಂ ಕಾಂಬೋಡಿಯಾ ಟೂರನ್ನು ಫಿನಿಶ್ ಮಾಡಿದ್ದಾರೆ. ಬನ್ನಿ ಕೇಳೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಸರಿ ಜೊತೆಗೆ. ನಮಸ್ಕಾರ ಸರ್. ನಮಸ್ಕಾರ. ವೆಲ್ಕಮ್ ಟು ಕೇಸರಿ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೇಸರಿ ಜೊತೆಗೆ ವಿಯೆಟ್ನಾಂ ಕಾಂಬೋಡಿಯಾ ಟೂರ್? ತುಂಬ ಚೆನ್ನಾಗಿತ್ತು. ಈ ಜಾನ್ವರಿನಲ್ಲಿ ಜಯನಗರ ಬೆಂಗಳೂರಲ್ಲಿ ಕೇಸರಿ ಕಾರ್ನಿವಲ್ ಅಂತ ಒಂದು ನಡೀತು. ಆ ಒಂದು ಕಾರ್ನಿವಲ್ ನನ್ನ ಹೆಂಡತಿ ಅಟೆಂಡ್ ಮಾಡಿದ್ರು. ಅದನ್ನು ನೋಡಿಬಿಟ್ಟು ತುಂಬ ಇಂಪ್ರೆಸ್ ಆಗಿಬಿಟ್ಲು ನನ್ನ ಹೆಂಡತಿ. ಯಾಕಂದರೆ ಮುಂಚೆ ಕೇಸರಿ ಜೊತೆ ಟ್ರಾವೆಲ್ ಮಾಡಿದವರು ಅಲ್ಲಿ ತುಂಬ ಜನ ಬಂದಿದ್ದರು. 7 ಸಲ 8 ಸಲ ಕೇಸರಿ ಜೊತೆ ಟ್ರಾವೆಲ್ ಮಾಡಿದ್ರು. ಅವರೆಲ್ಲ ಬಹಳ ಒಳ್ಳೆಯ ಒಪಿನಿಯನ್ ಕೊಟ್ಟರು. ಫುಡ್ ಹಾಗಿರುತ್ತೆ, ಅಕಾಮಿಡೇಷನ್ ಹಿಂಗಿರುತ್ತೆ ಅಂತೆಲ್ಲ ಹೇಳಿ. ಸೊ ಮೈ ವೈಫ್ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಅವಳು ಇಲ್ಲ, ನಾವು ವಿಯೆಟ್ನಾಂ ಕಾಂಬೋಡಿಯಾ ಟೂರ್ಗೆ ಕೇಸರಿ ಜೊತೆನೇ ಟ್ರಾವೆಲ್ ಮಾಡೋಣ ಅಂತ ಹೇಳಿದ್ರು. ಇನ್ಸಿಸ್ಟ್ ಮಾಡೋದಕ್ಕೆ ನಾನು ಕೇಸರಿ ಜೊತೆ ಬುಕ್ ಮಾಡಿಕೊಂಡೆ. ಕೇಸರಿ ಏನು ಪ್ರಾಮಿಸ್ ಮಾಡಿತೋ ಅದಕ್ಕಿಂತ ಜಾಸ್ತಿನೇ ಡೆಲಿವರ್ ಮಾಡಿದೆ. 100 ಔಟ್ ಆಫ್ 100. ಯಾಕಂದರೆ ನಮ್ಗೆ ಹೇಳಿದ್ದು 3 to 4 ಸ್ಟಾರ್ ಕ್ಯಾಟಗರಿ ಹೋಟೆಲ್ಸ್ ಕೊಡ್ತೀವಿ ಅಂತ. ಅದೇ ಥರನೇ 3 to 4 ಸ್ಟಾರ್ ಕ್ಯಾಟಗರಿ ಹೋಟೆಲ್ಸ್ ಕೊಟ್ಟರು. ವೆರಿ ವೆರಿ ಟೇಸ್ಟಿ ಫುಡ್, ವೆರಿ ವೆರಿ ಹೈಜಿನಿಕ್ ಫುಡ್. ನಾವೆಲ್ಲಿ ಹೋದ್ರೂ ಬರೀ ನಾರ್ತ್ ಇಂಡಿಯನ್ ಮಾತ್ರ ಅಲ್ಲ, ಸೌತ್ ಇಂಡಿಯನ್ ಫುಡ್ ಕೂಡ ಕೊಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಪನ್ನೀರ್ ಬಟರ್ ಮಸಾಲ, ಒಂದು ಮಿಕ್ಸ್ ವೆಜ್ ಕರಿ ಇದ್ದರೆ ಜೊತೆಗೆ ಅನ್ನ, ಹುಳಿ, ಸಾಂಬಾರು, ಸಾರು, ಜೊತೆಗೆ ಮಿಕ್ಸ್ಡ್ ವೆಜ್ ಬಜ್ಜಿ, ಆಲೂಗಡ್ಡೆ ಬೋಂಡ, ಆ ಥರ ಸುಮಾರು. ಆಮೇಲೆ ಇವತ್ತು ಕೊಟ್ಟಿರೋ ಮೆನ್ಯೂನ ನೆಕ್ಸ್ಟ್ ಡೇ ಕೊಡೋಲ್ಲ ಅವರು ಅಲ್ಲಿಂದ ಮುಂಬೈ ಆಫೀಸಿಂದ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಕೇಸರಿ ಅವರು, ಇಂಥದೇ ಪ್ರಿಪೇರ್ ಮಾಡಬೇಕು ಅಂತ. ನೆಕ್ಸ್ಟ್ ಡೇ ಬೇರೆ ರೆಸ್ಟೋರೆಂಟ್ಗೆ ಹೋದರೂ ಆ ಮೆನ್ಯೂ ಇರೋಲ್ಲ, ಬೇರೆ ಏನೇನೋ ಇರುತ್ತೆ. ಸೊ ದ ಮೆನ್ಯೂ ಕೀಪ್ಸ್ ಚೇಂಜಿಂಗ್ ಆ್ಯಂಡ್ ದ ಫುಡ್ ಇಸ್ ವೆರಿ ಟೇಸ್ಟಿ. ದಾರಿನಲ್ಲಿ ಬಸ್ಸಲ್ಲಿ ಹೋಗ್ತಾ ಯಾವುದೋ ಒಂದು ರೆಸ್ಟೋರೆಂಟ್, ದಾರಿಯಲ್ಲಿ ಒಂದು ರೆಸ್ಟೋರೆಂಟ್ ಸಿಕ್ತು ಅಂತ ನಿಲ್ಲಿಸ್ಬಿಟ್ಟು ಅಲ್ಲಿ ಊಟ ಕೊಡಿಸೋದಲ್ಲ. ಇವರು ಒಂದೊಂದು ಪರ್ಟಿಕ್ಯುಲರ್ ರೆಸ್ಟೋರೆಂಟ್ಸ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಅಂಥ ಪರ್ಟಿಕ್ಯುಲರ್ ರೆಸ್ಟೋರೆಂಟಲ್ಲೇ ನಮ್ಗೆ ಊಟ ಕೊಡಿಸೋದು. ಕರೆಕ್ಟ್ ಟೈಮ್ಗೆ, ಟೈಮ್ ಅಂದರೆ ಟೈಮ್ ಕೊಡಿಸ್ಬಿಡ್ತಾರೆ. ಇವಾಗ ಬೆಳಗ್ಗೆ 6:30 ಅಲಾರಮ್ ವೇಕಪ್ ಕಾಲ್ ಕೊಡ್ತೀವಿ. 6:30 ಒಂದು ಅಲಾರಮ್ ಬರುತ್ತೆ. 8:00 ನಾವು ಇದರಿಂದ ಹೊರಡ್ಬಿಡ್ತಾ ಇದ್ವಿ. ಬ್ರೇಕ್ಫಾಸ್ಟು ವೈಡ್ ಸ್ಪ್ರೆಡ್ ಬಫೆ ಎಲ್ಲ ರೆಸ್ಟೋರೆಂಟ್ಸಲ್ಲಿ ತುಂಬ ಚೆನ್ನಾಗಿತ್ತು. ಕಾಂಟಿನೆಂಟಲ್ ಮಧ್ಯಾಹ್ನ ಊಟ, ರಾತ್ರಿ ಊಟ ಬಂದು ನಾರ್ತ್ ಇಂಡಿಯನ್ ಆಸ್ ವೆಲ್ ಆಸ್ ಸೌತ್ ಇಂಡಿಯನ್ ಮಿಕ್ಸ್ ಕೊಡ್ತಾಯಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಟ್ರಾವೆಲ್ ಇಸ್ ಮೈ ಪ್ಯಾಷನ್. ಇನ್ನು ಮುಂದೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಮೈ ಫಸ್ಟ್ ಚಾಯ್ಸ್ ವಿಲ್ ಬಿ ಕೇಸರಿ ಟೂರ್ಸ್. ಎಕ್ಸಲೆಂಟ್, ಟಾಪ್ ನಾಚ್. ನಮ್ಮ ಜೊತೆ ಟೂರ್ ಮ್ಯಾನೇಜರ್ ಚೇತನ್ ಅಂತ ಬಂದಿದ್ದರು. ಅವ್ರಿಗಿರೋಷ್ಟು ತಾಳ್ಮೆ ಬೇರೆ ಯಾರಿಗೂ ಇಲ್ಲ. ಅಷ್ಟೊಂದು ಪೇಷನ್ಸ್ ಅವ್ರಿಗೆ. ತುಂಬ ಒಳ್ಳೆಯ ವ್ಯಕ್ತಿ. ಅಲ್ಲಿ ಅಕಸ್ಮಾತಾಗಿ ಒಂದು ಲೇಡಿಗೆ ಸ್ವಲ್ಪ ಏಡ್ ಬಿತ್ತು. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇವ್ರ ದುಡ್ಡಲ್ಲೇ ಒಂದು ವೀಲ್ ಚೇರ್ ಕೊಡಿಸಿ, ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ತಮ್ಮ ಸ್ವಂತ ತಾಯಿನ ನೋಡ್ಕೊಂಡಾಗ ನೋಡಿಕೊಂಡ್ರು. ಆ ಥರ ಒಳ್ಳೆ ಟೂರ್ ಮ್ಯಾನೇಜರ್ಸ್ ಇದ್ದರು. ಆಮೇಲೆ ಒಂದೊಂದು ಊರಿಗೂ ಒಬ್ಬೊಬ್ಬರು ಟೂರ್ ಗೈಡ್ ಇರ್ತಾಯಿದ್ರು. ಆ ಲೋಕಲ್ ಗೈಡ್ ಚೇಂಜ್ ಆಗ್ತಾಯಿದ್ರು, ಒಂದೊಂದು ಊರಿಗೂ ಚೇಂಜ್ ಆಗ್ತಾಯಿದ್ರು. ಸೊ ದೇ ವಿಲ್ ಹ್ಯಾವ್ ದ ನಾಲೆಡ್ಜ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಸಿಟಿ. ಯಾರು ಒಂದು ಎಂಟೈರ್ ಟೂರ್ಗೆ ಒಂದು ಗೈಡ್ ಅಂತ ಇಡ್ತಾ ಇರಲಿಲ್ಲ. ಅದರಿಂದ ಅದು ತುಂಬ ಹೆಲ್ಪ್ಫುಲ್ ಆಗಿತ್ತು. ಬಸ್ಸಲ್ಲೂ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿತ್ತು. ವೆರಿ ಕ್ಲೀನ್, ವೆರಿ ಹೈಜಿನಿಕ್. ಪ್ರತಿ ಸಲ ನಾವು ಬಸ್ ಇಳಿದ ಮೇಲೆ ಇವರೆಲ್ಲ ಬಂದು ಕ್ಲೀನ್ ಮಾಡ್ತಾಯಿದ್ರು ಬಸ್ನ. ಸೊ ನಮಗೆ ಏನೋ ಒಂದು ಟಾಪ್ ಕ್ಲಾಸ್ ಟ್ರಾವೆಲ್ ಕಂಪನಿ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ ಫೀಲ್. ಫ್ರೆಂಡ್ಸ್ ಆಗಲಿ, ನನ್ನ ರಿಲೇಟಿವ್ಸ್ ಆಗಲಿ, ಇನ್ನು ಮುಂದೆ ನಾನು ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಸ್ಟ್ರಾಂಗಾಗಿ ರೆಕಮೆಂಡ್ ಮಾಡೋದು ಕೇಸರಿ ಟೂರ್ಸ್. ಬಿಕಾಸ್ ಇಟ್ ವಿಲ್ ಫುಲ್ಫಿಲ್ ಆಲ್ ಅವರ್ ಆಂಬಿಷನ್ಸ್ ಆ್ಯಂಡ್ ವಿಶಸ್.